ಕಾಂಬಿನೇಷನ್ 140 ಜನಕ್ಕೂ ನಾವು ಕೊಟ್ಟಿಲ್ಲ. 140 ಜನಕ್ಕೆ ನಾವು ಕೊಟ್ಟಿರೋದೇ 35ಕ್ಕೆ. ಆದ್ರಿಂದ ಬಾಕಿಯವ್ರಿಗೆ ಏನ್ ಮಾಡ್ತೀರಾ, 105 ಜನಕ್ಕೆ ನಾವು ಕೊಟ್ಟಿಲ್ಲ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ ಕೆಲವರು ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವು MLAಗಳು ಅವ್ರಿಗೆ ಬೋರ್ಡು ಕಾರ್ಪೊರೇಷನ್ ಬೇಕು ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹ ಅವಕಾಶಗಳಿದೆ, ಅವಕಾಶ ಮಾಡಿಕೊಡ್ತೀವಿ, ಇಲ್ಲ ಅಂತಲ್ಲ. ಕೇವಲ ವಿಧಾನಸೌಧದಲ್ಲಿ ಮಂತ್ರಿಗಳಾದ್ರೆ ಮಾತ್ರ ಶಕ್ತಿ ಇರುತ್ತೆ ಅಂತಲ್ಲ. ಬೋರ್ಡು ಕಾರ್ಪೊರೇಷನ್ ಚೇರ್ಮನ್ ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ಬೋದು, ಅವ್ರ ಸಮುದಾಯಕ್ಕೆ ಕೆಲಸ ಮಾಡ್ಬೋದು. ಅದು SC ಇರ್ಬೋದು, ST ಇರ್ಬೋದು. ಅತಿ ಹೆಚ್ಚಿನ ಮೈನಾರಿಟಿಗೆ ನಾವು ಕೊಟ್ಟಿದ್ದೀವಿ. ಈ ಸಲ 4 ಜನಕ್ಕೆ ಕೊಟ್ಟಿದ್ದೀವಿ. 5 ಜನಕ್ಕೆ SC ST OBC SC ST ಕೊಟ್ಟಿದ್ದೀವಿ. OBCಗಳಿಗೆ ಕೊಟ್ಟಿದ್ದೀವಿ. ಅಪರ ಲಿಂಗಾಯತರಿಗೂ ಕೊಟ್ಟಿದ್ದೀವಿ. ಒಕ್ಕಲಿಗರಿಗೂ ಕೊಟ್ಟಿದ್ದೀವಿ. ಬ್ರಾಹ್ಮಣರಿಗೆ ಸರಿ ಕೊಡಕ್ಕಾಗಿಲ್ಲ. ಕೆಲವು ಕಾರಣದಲ್ಲಿ ಬೇರೆ ಕಡೆ ಅವ್ರನ್ನ ಯಾವ ರೀತಿ ಅವ್ರನ್ನ ಉಪಯೋಗ ತಗೋಬಹುದು ಅವ್ರ ಸೇವೆನ ಅಂತ ನೋಡ್ತಾ ಇದ್ದೀವಿ. ಮಹಿಳೆಯರು ಒಂದು ಖಾಲಿ ಜಾಗ ಇದೆಯಲ್ಲ, ಅದನ್ನು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಅವ್ರು ಯಾವ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತೀವಿ. ಈಗಾಗಲೇ ಮಹಿಳೆಯರೆಲ್ಲ ಡೆಪ್ಟಿ ಚೇರ್ಮನ್ ಮಾಡಿದ್ದೀವಿ ಕೌನ್ಸಿಲಲ್ಲಿ. ಅದನ್ನು ಮಾಡ್ತೀವಿ. ಹೆಂಗಿದ್ರು ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಗುಂಡಿ ಕಳ್ಳರು ಏನು ಓಟ್ ಕದ್ದಿದ್ರು ಅದೇ ತರ ರಾಜೀನಾಮೆ ಕೊಟ್ಟು ಹೋಗಿದ್ರು ಅಲ್ಲಿ ಮಾಡ್ತೀವಿ. ಮಹಿಳೆಯರು ಈಗಾಗಲೇ ಘೋಷಣೆ ಮಾಡಿದ್ವಿ. ನೋಡೋಣ. ಜಗಮೂರ್ನಳ್ಳಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ದದ್ದಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರ್ಯಾರು ಈ ತರ ಬೇಸರ ಆಗಿದ್ದಾರೆ? ದದ್ದಲ್ ಅವರು ನನ್ನ ಜೊತೆ ಪಾರ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮನೆಗೆ ಬಂದಿದ್ರು ಬೆಳಿಗ್ಗೆ. ಮತ್ತೆ ಅಮ್ಮನಗೌಡರು ಬಂದಿದ್ರು. ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಬೇಕು ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಅವರ ಹೆಂಗೆ ನಾವು ಶಕ್ತಿ ಅವ್ರು ತುಂಬಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅದೇ ತರ ಶಕ್ತಿಯನ್ನು ತುಂಬಿಸಿ ಯಾರನ್ನೂ ಸಹ ಕೈ ಬಿಡೋದಿಲ್ಲ. ಎಲ್ರಿಗೂ ಅವಕಾಶಗಳನ್ನು ಕೊಡ್ತೀವಿ. ಒಂದಲ್ಲ ಒಂದು ರೀತಿ ಕೊಡ್ತೀವಿ. ಸರ್, 28ರ ಚುನಾವಣಾ ದೃಷ್ಟಿಯಿಂದ ಸರ್ಕಾರ ಮಾಡ್ತೇವೆ. ಆರ್ ಯು ಹ್ಯಾಪಿ ಸರ್? ಈ ಒಂದು ಲೆಕ್ಕಾಚಾರ ಮಾಡಿ ಕ್ಯಾಬಿನೆಟ್ ತೃಪ್ತಿ ವೈಯಕ್ತಿಕವಾಗಿ? ನಾನು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷದ ಏನು ಒಂದು ಸಿದ್ಧಾಂತ ಇದೆ, ಸಂವಿಧಾನದ ಆಶಯಗಳನ್ನು ಯಾವ ರೀತಿ ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ